ಅಲ್ವಾ? ಸುಮ್ಮನೆ ಅವ್ರ ಪ್ರಾಣ ತಿನ್ಬೇಡ. ಮಕ್ಕಳಿಗೆ ಬಾಂಧವ್ಯ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕು. ಅವ್ರಿಗೆ ಯಾರನ್ನ ನೋಡ್ಬೇಕು ಅಂತಿರೋದು? ಅವ್ರ ಚಿಕ್ಕಪ್ಪನ್ ತಾನೆ. 4 ರಸ್ತೆ ದಾಟಿದ್ರೆ ಅವ್ರ ಮನೆ ಇದೆ. ಹೋಗಿ ನೋಡ್ಕೊಂಬಂದ್ರೆ ನಿಮ್ಮ ಅಪ್ಪನ ಮನೆ ಗಂಟೆನಾದ್ರೂ ಹೋಗುತ್ತಾ? ಹೌದು ಹೋಗುತ್ತೆ. ಅದಕ್ಕೆ ತಾನೇ ಹೇಳ್ತಾ ಇರೋದು ಬೇಡ ಅಂತ. ಇನ್ನು ಹೋಮ್ವರ್ಕ್ ಮಾಡಿಲ್ಲ. ಅದು ಅದೇ ಅಲ್ಲಿ ಹೋಗ್ಬಿಟ್ಟು ಏನೆಲ್ಲ ತಿಂದು ಬಂದು ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂದ್ರೆ ಯಾರು ನೋಡ್ಕೊಳ್ಳೋದು? ನಾನೇ ತಾನೇ ನೋಡ್ಕೊಳ್ಬೇಕು. ನೀನ್ ನೋಡ್ಕೊಳ್ಳೋ ಲಕ್ಷಣ ನನಗ್ ಗೊತ್ತಿಲ್ವಾ? ಮಕ್ಳು ಅಂದ್ರೆ ಹಾಗೆ ಬೆಳಿಬೇಕು. ಅದು ಇದು ತಿನ್ಬೇಕು. ಅದ್ ತಿನ್ಬೇಡ ಇದ್ ತಿನ್ಬೇಡ ಅಂತ ಲಗಾಮ್ ಹಾಕ್ಬಾರ್ದು. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲ ನೀನೇ ಹೇಳ್ಕೊಟ್ಬಿಡ್ತೀಯಾ? ಹೌದು, ಅದನ್ನೆಲ್ಲ ನಾನೇ ಹೇಳ್ಕೊಡ್ಬೇಕು ತಾನೆ. ಏಯ್ ನಡೀರೋ ಒಳಗೆ. ನೀವೇನಾರ ನಮ್ಗೆ ಸ್ನಾನ ಮಾಡಿಸ್ತೀರಾ, ಊಟ ಮಾಡಿಸ್ತೀರಾ, ಎಲ್ಲ ಟ್ಯೂಷನ್ ಕರ್ಕೊಂಡು ಹೋಗ್ತೀರಾ, ಎಲ್ಲ ಅಜ್ಜಿ ತಾನೇ ಮಾಡೋದು. ಮಹಾಲಕ್ಷ್ಮಿ ಯಾಕಮ್ಮ ಹಿಂಗ್ ಇಟ್ಕೊಂಡು ಬಾರಿಸ್ತಾ ಇದ್ದೆ ಅವ್ರಿಗೆ? ಅಲ್ಲ ಏನಾಯ್ತು? ಅಲ್ಲ ಇದ್ರ ಹತ್ರ ಏನ್ ಮಾತಾಡ್ತಿದ್ದೆ ಅಂತ ಅವ್ರ ಹತ್ರ ಯಾರು ಮಾತಾಡ್ತಾ ಇದಾರೆ ಮಾವ? ಅವಾಗಿಂದ ಹೋಮ್ವರ್ಕ್ ಮಾಡಿಲ್ಲ. ಇನ್ನು ಹೋಗ್ಬಿಟ್ಟು ಪೂರ್ಣನ್ ಜೊತೆ ಪೂರ್ಣ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾ ಇದಾರೆ. ಅದನ್ನ ಇವ್ರು ಕರ್ಕೊಂಡು ಹೋಗ್ಬೇಕಂತೆ. ಅದ್ರ ಅವಶ್ಯಕತೆ ಇದೆಯಾ? ನೀವೇ ಹೇಳಿ. ಓಹೋ ಈಗ ಇವರು ಆ ಸೋಡಾ ಪುಟಿ ನೋಡೋ ಪ್ಲಾನ್ ಇದೆಯೇನೋ? ಅಪ್ಪ, ಅಣ್ಣನ್ಗೆ ತಲೆ ಏಟ್ ಬಿದ್ದಿದೆ. ನಾವೆಲ್ಲ ನೋಡಕ್ ಹೋಗಿಲ್ಲ ಅಂದ್ರೆ ಅಣ್ಣ ತಪ್ಪು ತಿಳ್ಕೊಳಲ್ವಾ? ಅದಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ. ಇಲ್ಲ, ಅವನೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ಆ ಸೋಡಾ ಪುಟ್ಟಿಗೆ ತಪ್ಪು ತಿಳ್ಕೊಳ್ಳೋಂತ ಒಳ್ಳೆ ಬುದ್ಧಿ ಏನು ಇಲ್ಲ. ಅಲ್ಲಮ್ಮ, ಅವನಿಗೆ ಏಟ್ ಬಿದ್ದಿದ್ರೆ ಅವ್ರು ಯಾರ ಮನೆಗೆ ಬರ್ಬೇಕಾಗಿತ್ತು? ಯಾರ ಮನೆಗೆ ಮಹಾಲಕ್ಷ್ಮಿ? ಅವ್ರ ಅಪ್ಪನ ಮನೆಗೆ. ಅದು ಬಿಟ್ಟು ಅವ್ರ ಮಾವನ ಮನೆಗೆ ಹೋಗಿದ್ದಾನೆ. ಯಾರ ಅವನು ಈ ಮನೆಗೆ ಬಂದಿದ್ರೆ ನಾನೇನು ಅವ್ನಿಗೆ ಚಿಕಿತ್ಸೆ ಕೊಡಿಸ್ತಾ ಇರ್ಲಿಲ್ವೋ? ಕೊಡಿಸ್ತಾ ಇತ್ತು. ಬಿದ್ದಿರೆ ಏಟು ಸಣ್ಣದ್ ತಾನೆ. ಸ್ವಲ್ಪ ಅರ್ಶಿನದ ಪುಡಿ ಹಾಕೊಂಡು ಬಟ್ಟೆ ಕಟ್ಕೊಂಡಿತ್ತು. ಅವ್ನ ಅಲ್ಲಿ ಹೋಗಿದ್ದಕ್ಕೆ ಅವ್ರು ತಕ್ಷಣ ಡಾಕ್ಟರ್ನ ಕರ್ಸಿ ಔಷಧಿ ಕೊಡಿಸಿ ಅಷ್ಟ್ ಪ್ರೀತಿಯಿಂದ ನೋಡ್ಕೊಂಡಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಅವನ ಪ್ರೀತಿ ಇವನನ್ನ ತಿಂತಾ ಇದೆ. ಟೈಮು ಮಿಸ್ ಮಾಡ್ಕೊಂಡ್ಬಿಟ್ಟಲ್ಲ. ನನ್ನ ಮಗ ಏನಾದ್ರು ಈ ಮನೆಗೆ ಬಂದಿದ್ದಿದ್ರೆ ಅದರ ಕಥೆನೇ ಬೇರೆ. ಆ ಸಫಾರಿ ನಾನು ಹಿಡ್ಕೊಂಡು ನೋಡಿಲ್ಲಿ ನಿನ್ನ ಮಗಳನ್ನ ಕಟ್ಕೊಂಡಿದ್ರಿಂದಾನೇ ಇವನಿಗೆ ಈ ಗತಿ ಬಂದಿದ್ದು. ಒಂದು ಮುಖ್ಯವಾದ ನರ ಕಟ್ಟಾಗೋಗಿದೆ. ಇನ್ನು ಅವನಿಗೆ ಜೀವನನೇ ಇಲ್ಲ. ಜೀವನದಲ್ಲೆಲ್ಲ ಕಳ್ಕೊಂಡ ಅಂತ ಹೇಳಿ ಆ ಹೋಟ್ಲ್ ನನ್ನ ಕೈ ನಾನು ಬರೆಸ್ಕೊಂಡ್ಬಿಡ್ತಾ ಇದ್ನಲ್ಲೋ. ಈ ಔಷಧಿ ಖರ್ಚಿಗೆ ಅಂತ ಹೇಳಿ ಒಂದು 50,000ನೋ 75,000ನೋ ವಸೂಲ್ ಮಾಡಬಹುದಾಗಿತ್ತಲ್ಲೋ. ಎಲ್ಲ ಹಾಳು ಮಾಡಿಟ್ಟ ಇವನು ನನ್ನ ಮಗ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅನ್ನೋ ರಾಗ. ಇನ್ನು ಎಷ್ಟು ದಿನ ಈ ದುಡ್ಡು ಇಟ್ಕೊಂಡು ಆಳ್ತಿರೋ ಗೊತ್ತಿಲ್ಲ. ಹೌದಪ್ಪ, ಕೋಟಿ ಗಟ್ಲೆ ತಂದು ನನ್ನ ಮುಂದೆ ಸುರಿದಿದ್ಯಾ. ಲಾರಿ ನೋಡಿ ನಿನ್ ಮೇಲೆ ಹತ್ತಿಸ್ಬಿಟ್ಟು ನೀನ್ ಸತ್ ಹೋಗಿ ಆ ಇನ್ಶೂರೆನ್ಸ್ ದುಡ್ಡೆಲ್ಲ ಬಂದು ನಾನು ಬಂದಿದೆ. ಅದು ತಪ್ಪಿಕೊಂಡು ನಾನು ಅಳ್ತಾ ಇದ್ದೀನಿ. ಇದು ಒಂದು ಆಸೆ ಇದೆಯಾ? ಏನೋ ಮಾತಾಡಕ್ ಬರ್ತಾನೆ. ಸಂತೋಷವಾಗಿರ್ಬೇಕು ಹೇಗೆ ಅಂತ ನೀ ನನಗೆ ಹೇಳ್ಕೊಡ್ಬೇಡ. ನನಗ್ ಗೊತ್ತು. ನಿನ್ಗೇನೋ ಗೊತ್ತು. ನಾನು ಪಟ್ಟಿರೋ ಕಷ್ಟ ನನಗ್ ಗೊತ್ತು. ನಾನು ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಿ ಕೈ ತುಂಬಾ ಸಂಪಾದನೆ ಮಾಡಿ ನಿಮ್ಗೆಲ್ಲ ಹೊಟ್ಟೆ ತುಂಬಾ ಊಟ ಮೈ ತುಂಬಾ ಬಟ್ಟೆ ಕೊಟ್ಟು ಸಾಕಿದ್ದೀನಿ. ಆದ್ರೆ ನಮ್ಮ ಪರಿಸ್ಥಿತಿ ಹಾಗಿರ್ಲಿಲ್ಲಪ್ಪ. ನಮ್ಮ ಅಪ್ಪ ಅಮ್ಮನಿಗೆ ನಾವು 5 ಜನ ಮಕ್ಕಳು. ನಾನು ನಿಮ್ಮನ್ನು ಸಾಕ್ದಾಗೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಸಾಕ್ಲಿಲ್ಲ. ನಮ್ಮಮ್ಮ ಊಟ ಕೂತ್ಕೊಳ್ರು ಅಂತ ಕೂರ್ಸೋಳು. ಕೊನೆ ಮಗುವಿಂದ ಪರ್ಸಕ್ ಶುರು ಮಾಡೋಳು. ಮಧ್ಯದಲ್ಲೆಲ್ಲೋ ಅನ್ನ ಮುಗಿದೋಯ್ತು ಅನ್ನೋಳು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಸುಟ್ಟು ಹಪ್ಪಳು ತರ ಚಪಾತಿ ತಂದ್ಬಿಟ್ಟು ಚಪಾತಿ ಇದೆ ತಿನ್ರೋ ಅನ್ನೋಳು. ನಾನು ಪುಸ್ತಕ ಓದ್ಕೊಂಡು ಕಾಯ್ತಾನೇ ಇರ್ತಿದ್ದೆ ನನ್ನ ಚಾನ್ಸ್ ಯಾವಾಗ ಬರುತ್ತೆ ಅಂತ. ನನ್ನ ಹತ್ರ ಬರೋಷ್ಟೊತ್ತಿಗೆ ಆ ಸುಟ್ಟು ಹಪ್ಪಳನೂ ಇರ್ತಾ ಇರ್ಲಿಲ್ಲ. ಈ ರೀತಿ ಎಷ್ಟು ರಾತ್ರಿಗಳು ನಾನು ಹಸುವಿಂದ ಕಾದಿದ್ದೀನಿ ನನಗೂ ಗೊತ್ತು ಕಣ. ಹಸುವಿನ ನೋವು ಏನು ಅಂತ ನನಗೂ ಗೊತ್ತು. ಬಡತನ ಏನು ಅಂತ ನನಗೂ ಗೊತ್ತು. ಸಂಕಟ ಏನು ಅಂತಾನು ನನಗೂ ಗೊತ್ತು. ನಿಮ್ಗ ಆ ಸಂಕಟ ಯಾವ್ದು ನಾನು ತೋರಿಸಿಲ್ಲ ನೋಡು. ಅದು ನನ್ನ ತಪ್ಪು. ಸರಿ ಸರಿ, ಅದು ಆ ಕಾಲ. ಈಗೆಲ್ಲ ಅನುಕೂಲವಾಗಿದೆ ತಾನೆ, ಚೆನ್ನಾಗಿದ್ದೀರಿ ತಾನೆ, ಮತ್ತ್ಯಾಕೆ ಜಿಪ್ಪುಣ್ತಾನ? ಸಂತೋಷವಾಗಿರ್ಬಾರ್ದ? ನಾನು ಹೇಗೆ ಸಂತೋಷವಾಗಿರ್ಬೇಕು ಅಂತ ನಿನ್ನ ಹತ್ರ ಕೇಳಿ ತಿಳ್ಕೊಳ್ಳೋ ಅಗತ್ಯ ನನಗಂತೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಆ ಕೂಡು ನನ್ನ ಮಗನ್ ನೋಡ್ಕೊಂಡ್ ಬರಕ್ಕೆ ಯಾರು ಹೋಗ್ಕೂಡ್ದು ಅಷ್ಟೇ. ನಾನು ನನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಡೀರೋ ಒಳಗಡೆ.
ಅಪ್ಪ ನಾನು ಹೋಗ್ತೀನಿ. ಹೋಗು ಹೋಗು, ನೀನು ಮೊದಲು ಹೋಗ್ಬೇಕು. ಕಾಲ್ಗೆ ಎಕ್ಕಡ ಕೇಳಿದ್ದೆ ಅಲ್ವಾ? ಆಯ್ತು, ಇವಾಗ ಕೊಡ್ಸಲ್ಲ. ಈ ಮಳೆಗಾಲ ಮುಗಿದು ಮುಂದಿನ ಬೇಸಿಗೆ ಕಾಲ ಬಂದು ನೀನು ಬರಿಗಾಲ ನಡೆದು ಕಾಲನ್ನು ಬೊಬ್ಬೆಗಳು ಬರ್ತಾವ್ ನೋಡು, ಆಗ ಒಂದು ಜೊತೆ ಹವಾ ಚಪ್ಪಲಿ ಕೊಡಿಸ್ತೀನಿ. ಹೋಗ್ ಏನ್ ಗುಂಡ್ಕಲ್ ತರ ನಿಂತಿದ್ಯಾ? ಈಗೇನ್ ಬರ್ಕೆ ಬರಲ್ವಾ? ಅಮ್ಮ ನನ್ಗೆ ಚಪ್ಲಿ ಬೇಕು. ಚಪ್ಲಿ ಬೇಕಂತ ಚಪ್ಲಿ ಅದ್ ಕೊಡ್ಸುತ್ತೆ ಅಂತ ಕಾಯ್ತಾ ಇದ್ಯಾ ಮೂದೇವಿ? ಸಾಯಿ ಇಲ್ಲೇ ಬಂದ್ರ. ಲೇ ಕುಡಿಸ್ ನನ್ ಮಗನೆ, ಹೋಗು. ವಾಪಸ್ ಬರ್ತೀಯಲ್ಲ, ನೀನು ಕಾಲಾಗ ಹಾಕೊಂಡ್ರದೇ ತಗೊಂಡು ನೀನು ಹಾಕ್ತೀನಿ. ಬಾ. ನೋಡಿ ಮಾವ, ನನ್ ಮಕ್ಳನ್ನೆಲ್ಲ ದಾರಿ ತಪ್ಪಿಸ್ತಾ ಇದಾರೆ ಇವರು. ಈ ಚಿಂತೆ ಮಾಡ್ಬೇಡ, ಸುಮ್ನೆ ಇರು ತಾಯಿ. ಆ ನನ್ನ ಮಕ್ಕಳು ಬರ್ಲಿ ಇವತ್ ಮನೆಗೆ, ಅವಾಗಿದೆ ಮಾರಿ ಹಬ್ಬ. ನೀನ್ ಸುಮ್ನೆ ಇರು. ಅದೇನ್ ಮಾಡ್ತಿರೋ ಏನೋ, ಹೋಗಿ. ಅಮ್ಮ ಲಕ್ಷ್ಮಿ,